ಭಾರತೀಯ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಐಪಿಎಲ್ನ ಅಬ್ಬರದಲ್ಲಿ ಮುಳುಗಿರುವ ನಡುವೆ ಒಂದು ವರದಿ ಬಂದಿದೆ. ಭಾರತ ಹಿರಿಯರ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಯ ಮುಖ್ಯಸ್ಥರಾಗಿರುವಂತಹ ಅಜಿತ್ ಅಗರ್ಕರ್ ಅವರನ್ನ ಇನ್ನು 1 ವರ್ಷದ ಅವಧಿಯ ತನಕ ಅವರ ಅಧಿಕಾರಾವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಅಂದ್ರೆ 2027ರಲ್ಲಿ ನಡೆಯುವಂತಹ ಏಕದಿನ ಮಾದರಿಯ ವಿಶ್ವಕಪ್ ತನಕ ಅವರು ಭಾರತದ ಹಿರಿಯರ ತಂಡವನ್ನ ಪ್ರತಿ ಸರಣಿ, ಪ್ರತಿ ವಿದೇಶ ಪ್ರವಾಸ ಸೇರಿದಂತೆ ನಾನಾ ಟೂರ್ನಿಗಳಿಗೆ ಆಯ್ಕೆ ಮಾಡೋದಿದೆ. ಅಂದರೆ ಅವರ ಅಧಿಕಾರಾವಧಿ 2026ಕ್ಕೆ ಅಂದರೆ ಈ ಸಮಯದಲ್ಲಿ ಮುಗಿಬೇಕಾಗಿತ್ತು. ಆದರೆ ಅವರನ್ನು ಇನ್ನೊಂದು ವರ್ಷಕ್ಕೆ ಮುಂದುವರಿಸುವ ಮೂಲಕ ಅತ್ಯುತ್ತಮ ತಂಡವನ್ನು ಆಯ್ಕೆ ಮಾಡುವ ಒಂದು ಅತ್ಯುತ್ತಮ ಅವಕಾಶವನ್ನು ಅವರಿಗೆ ಇನ್ನೊಂದು ವರ್ಷಗಳ ಕಾಲ ನೀಡಿದ್ದಾರೆ BCCI ಅಧಿಕಾರಿಗಳು. BCCI ಈ ನಿರ್ಧಾರದ ಹಿಂದೆ ಒಂದು ಯಶಸ್ಸಿನ ಕೆಲವು ಮೂಲಗಳು ಇದಾವೆ. ಅಂದ್ರೆ 2024ರ T20 ವಿಶ್ವಕಪ್ ಗೆಲುವು ಅಜಿತ್ ಅಗರ್ಕರ್ ಅವರ ಆಯ್ಕೆ ಸಮಿತಿಯಲ್ಲಿ ನಡೆದಿರುವಂತಹ ತಂಡದಿಂದ ಮೂಡಿ ಬಂದಿರುವಂತದ್ದು. ಅಂದ್ರೆ ರೋಹಿತ್ ಶರ್ಮಾ ನೇತೃತ್ವದ ತಂಡ ಈ ವಿಶ್ವಕಪ್ ಅನ್ನು ಗೆದ್ದಿತ್ತು. ಅದೇ ರೀತಿ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆದ್ದಿದ್ದು ತಂಡವನ್ನು ಕೂಡ ಅಜಿತ್ ಅಗರ್ಕರ್ ಅವರ ನೇತೃತ್ವದ ತಂಡನೇ ಅಂದ್ರೆ ಆಯ್ಕೆ ಸಮಿತಿಯೇ ನೇಮಕ ಮಾಡಿತ್ತು. ಅದೇ ರೀತಿ 2026ರಲ್ಲಿ ನಡೆದಿರುವಂತಹ T20 ವಿಶ್ವಕಪ್ ಏನು ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ಭಾರತ ತಂಡ ಏನು ವಿಶ್ವಕಪ್ ಅನ್ನ ಗೆದ್ದಿತ್ತು, ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಈ ತಂಡವನ್ನು ಆಯ್ಕೆ ಮಾಡಿದ್ದು ಕೂಡ ಅಜಿತ್ ಅಗರ್ಕರ್ ಅವರೇ. ಜೊತೆಗೆ ಅಜಿತ್ ಅಗರ್ಕರ್ ಮತ್ತು ಕೋಚ್ ಗೌತಮ್ ಗಂಭೀರ್ ನಡುವೆ ಒಂದು ಉತ್ತಮ ಬಾಂಧವ್ಯ ಹಾಗೂ ತಂಡದ ಆಯ್ಕೆ ವಿಚಾರದಲ್ಲಿ ಕೆಲವೊಂದು ಅತ್ಯುತ್ತಮ ಹೊಂದಾಣಿಕೆ ಇರೋದೇ ಈ ಒಂದು ಅಧಿಕಾರಾವಧಿ ಮುಂದುವರಿಕೆ ಕಾರಣ ಕೂಡ ಎನ್ನಲಾಗುತ್ತಿದೆ. ಇದರ ನಡುವೆ ಒಂದು ವಿಚಾರ ಅಂತೂ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಲ್ಲಿ ಮೂಡಿದೆ, ಅದು ಮತ್ತೆ ಚರ್ಚೆಯೂ ಕೂಡ ಆಗ್ತಾ ಇದೆ. ಅದೇನಂದ್ರೆ ಮುಂಬೈ ಲಾಬಿ ಅನ್ನುವಂಥದ್ದು. ಭಾರತ ಕ್ರಿಕೆಟ್ ತಂಡದಲ್ಲಿ ಮುಂಬೈ ಲಾಬಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾಕಂದ್ರೆ ಅಜಿತ್ ಅಗರ್ಕರ್ ಅವರು ಕೂಡ ಮುಂಬೈ ತಂಡವನ್ನಾಗೋ ಭಾರತ ತಂಡವನ್ನು ಹಿಂದೆ ಪ್ರತಿನಿಧಿಸಿದ್ದವರು ಅವರು ಮುಂಬೈ ಮೂಲದವರು, ಅಂದ್ರೆ ಮಹಾರಾಷ್ಟ್ರ ಮೂಲದವರು. ಈ ಒಂದು ಲಾಬಿ ಜೋರಾಗಿ ನಡೀತಿದೆ ಅನ್ನೋ ಒಂದು ವಾದ ಕೂಡ ನಮ್ಮ ನಡುವೆ ಅಂದ್ರೆ ಸಾರ್ವಜನಿಕ ವೇದಿಕೆಯಲ್ಲಿ ಈಗಾಗಲೇ ನಡೆಯಲು ಆರಂಭ ಆಗಿದೆ.